सभी दर्शकों का स्वागत है। मैं हूं आपके साथ मुबीना। ನಾನು ನಾಗೇಶ್ ತಳಕೆರೆ ಮಾತಾಡುವುದು। ಇವತ್ತ ಮುಂಜಾನೆ ಬೆಳಗ್ಗೆ ಇವತ್ತ ಆಗಸ್ಟ್ 15 ಫೇಸ್ಬುಕ್ ಲೈವ್ ಮಾಡೋ ಕಾರಣ ಏನಪ್ಪ ಅಂದ್ರ ಮೊನ್ನೆ ಬಸನಗೌಡರು ಸಾಹೇಬರು ಮತ್ತು ಖಾದ್ರಿ ವಕೀಲ್ ಸಾಹೇಬರು ಏನು ಮುಸ್ಲಿಂ ಸಮಾಜಕ್ಕ ಬಸನಗೌಡ ಸಾಹೇಬರು ಮಾತಾಡಿದ್ರು ಮತ್ತು ದಲಿತ ಒಬಿಸಿ ಸಮಾಜಕ್ಕ ವಕೀಲ್ ಸಾಹೇಬರು ಮಾತಾಡಿದ್ರು। ಅದಕ್ಕೆ ಅದು ನೋಡಿ ನಾವು ನಮ್ಮ ದಲಿತ ಹೆಣ್ಮಕ್ಳಿಗೆ ಮತ್ತು ಹಿಂದುಳಿದವರಿಗೆ ಒಬಿಸಿ ಅವರಿಗೆ ಬಸನಗೌಡರಿಗೆ ಮದುವೆ ಆದ ಒಂದು ಕೋರ್ಟ್ ಕೊಡ್ತೀನಿ ಅಂತ ಹೇಳಿ ಏನು ಅವಚ್ಯ ಶಬ್ದವಾಗಿ ಮಾತಾಡಿದ್ರು, ಅದಕ್ಕೆ ನಾವು ನಿಂದಿಸಿ ನಾವು ಪ್ರೆಸ್ ಮೀಟ್ ಮಾಡಿ ಅವ್ರು ಸಾರಿ ಕೇಳಬೇಕಂತ ಹೇಳಿ ನಾವು ಒಂದು ಆಗ್ರಹ ಮಾಡ್ದಕ್ಕಾರ ಇಲ್ಲ ಸರ್ ಬ್ರದರ್ ಐ ಆಮ್ ಸಾರಿ, ನನ್ನ ಕಡೆ ಇದು ನಾ ಕ್ಷಮೆ ಕೇಳ್ತೀನಿ ಅಂತ ಹೇಳಿ ಅವರು ಖಾದ್ರಿ ವಕೀಲ್ ಸಾಹೇಬರು ನಿನ್ನೆ ರಾತ್ರಿ ಫೇಸ್ಬುಕ್ ಲೈವ್ ಬಂದು ಕ್ಷಮೆ ಕೇಳ್ಯಾರ। ಅದಕ್ಕೆ ನಾವು ಅದೆಲ್ಲ ಇಲ್ಲಿಗೆ ಬಿಡ್ತೇವೆ, ಮುಂದಿನ ಕಾರ್ಯಕ್ರಮಗಳು ಕ್ಷಮೆ ಕೇಳೋದು ಬದ್ದಲ್ಲ। ಮುಂದೆ ಯಾರೇ ಆದರೂ ಬಸನಗೌಡರು ಮುಸ್ಲಿಂ ಸಮಾಜದವರಿಗೂ ಹೆಣ್ಮಕ್ಳಿಗೂ ಮಾತಾಡಬಾರ್ದು ಮತ್ತು ಯಾವುದೇ ಹೆಣ್ಮಕ್ಳು ಸಮಾಜ ಗೌರವ ಕೊಡಬೇಕು। ಯಾಕಪ್ಪ ಅಂದ್ರೆ ಈಗ ಯಾಕೆ ಗೌರವ ಕೊಡಬೇಕಪ್ಪ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಸಾವಿತ್ರಿ ಫುಲೆ ಇವರು ಹೆಣ್ಮಕ್ಳು ಎಷ್ಟು ಗೌರವ ಉನ್ನತ ಸ್ಥಾನ ಕೊಟ್ಟಾರ ಅಷ್ಟು ನಾವು ಕೂಡ ಕೊಡಬೇಕು। ಹುಟ್ಟುವಾಗ ಅವ್ರು ಯಾವ ಜಾತಿಯಲ್ಲಿ ಹುಡ್ತಾರಂತ ಹೆಣ್ಮಕ್ಳಿಗೆ ಗೊತ್ತಿರಂಗಿಲ್ಲ, ಆದ್ರೆ ಹುಟ್ಟುವುದು ಭಾರತ ದೇಶದಲ್ಲಿ ನಾವು ಭಾರತ ಮಾತೆ ಅಂತೇವೆ। ಆ ಮಾತೆಗೆ ನಾವು ಯಾವುದೇ ಮುಸ್ಲಿಂ ಇರಲಿ, ದಲಿತ ಇರಲಿ, ಹಿಂದೂ ಇರಲಿ, ಓಬಿಸಿ ಇರಲಿ ಆ ಹೆಣ್ಣು ಮಗಳಿಗೆ ಗೌರವ ಕೊಟ್ಟು ಮಾತಾಡಬೇಕು। ಈ ಖಾದ್ರಿ ಸಾಹೇಬರು ಕ್ಷಮೆ ಕೇಳಾರಂತ ನಮ್ಮ ದಲಿತರು ಒಂದು ಹೇಳಕ್ ಇಷ್ಟಪಡ್ತೀನಿ, ನೀವು ಯಾರು ತಪ್ಪು ಕಮಿಟ್ ಹಾಕಬಾರದು। ತಪ್ಪು ಕಮಿಟ್ ಹಾಕಿದ್ರ ನಾವು ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕಾಗ್ತದ ಮತ್ತು SP ಸಾಹೇಬ್ರಲ್ಲಿ ಕೇಸ್ ಕೊಡ್ಬೇಕಾಗ್ತದ। ನಾ ಬಸನಗೌಡ ಸಾಹೇಬ್ರು ಹೇಳ್ತೀನಿ, ನೀವು ಮುಸ್ಲಿಂ ಹೆಣ್ಮಕ್ಳಿಗೂ ಮಾತಾಡೋದ ಅವಶ್ಯಕತೆ ಇಲ್ಲ। ನಿಮ್ದು ಏನದ ಖಾದ್ರಿ ವಕೀಲ್ ಸಾಹೇಬ್ರು ನಿಮ್ದೇನೋ ನಡೆದ ನಡೀಲಿ, ಒಂದ್ ವೇಳೆ ನೀವು ಮುಸ್ಲಿಂ ಹೆಣ್ಮಕ್ಳ ವಿರುದ್ಧ ಮಾತಾಡಿದ್ರಿ ನಿಮ್ಮ ವಿರುದ್ಧನೂ ನಾವು ಸಿಡಿದು ನಿಂತು ಪ್ರತಿಭಟನೆ ಮಾಡಬೇಕಾಗ್ತದ। ನಾನು ಅದಕ್ಕಾಗಿ ಬಸನಗೌಡ ಪಾಟೀಲ್ ಸಾಹೇಬ್ರು ಹೇಳ್ತೀನಿ, ಖಾದ್ರಿ ವಕೀಲ್ ಸಾಹೇಬ್ರದು ನಿಮ್ಮದು ಬಸನಗೌಡ ಸಾಹೇಬ್ರದ್ದು ಏನ್ ನಡೆದ ಅದು ನೀವು ನೋಡ್ಕೋರಿ, ಹೆಣ್ಮಕ್ಳಿಗೆ ಮಾತಾಡಬಾರ್ದು ಮತ್ತು ಯಾರು ಒಬ್ರಿಗೊಬ್ರು ತಪ್ಪು ಕಮಿಟ್ ಹಾಕಬಾರ್ದು ಅಂತ ಹೇಳಿ ನಾನು ಈ ಫೇಸ್ಬುಕ್ ಲೈವ್ ಮುಖಾಂತರ ಹೇಳ್ತೀನಿ। ಜೈ ಭೀಮ್। लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।